ಅಡ್ಗೆ ಎಲ್ಲ ಮಾಡಿದಾಯ್ತು. ಈಗ ಏನ್ ಮಾಡೋದು ಅಂದ್ರೆ ಅರ್ಧಕ್ಕೆ ಬಿಟ್ಬಿಟ್ ಬಂದಿದ್ಯಲ್ಲ, ಆ ಕೆಲ್ಸನ ಹೋಗಿ ಕಂಪ್ಲೀಟ್ ಮಾಡ್ಕೊಂಡ್ ಬಾ. ಆಯ್ತು. ಸರಿ ಮೇಡಮ್, ನಾನಿನ್ ಹೊರಡ್ತೀನಿ. ಅಯ್ಯೋ, ಆಚೆ ಇದ್ದೋಳ್ನ ಕರೆದು ನಿಮ್ಗೋಸ್ಕರ ಅಡಿಗೆ ಮಾಡ್ಸಿದೀವಿ. ಹೋಗ್ತೀನಿ ಅಂದ್ರೆ ಏನರ್ಥ? ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಮೇಡಮ್, ಮನೇಲಿ ಮಾಡಿರ್ತಾರೆ, ನಾನು ಹೋಗಿ ಅಲ್ಲೇ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ಇವತ್ತೊಂದ್ ದಿವ್ಸ ನಮ್ಮನೇಲಿ ಊಟ ಮಾಡಿದ್ರೆ ನಿಮ್ ಹೆಂಡತಿ ಏನು ಹೇಳೋದಿಲ್ಲ. ಫಾಲ್ಗುಣಿ, ಕರ್ಕೊಂಡು ಹೋಗಿ ಊಟ ಬಡ್ಸಮ್ಮ. ಸರಿ ಅಕ್ಕ, ಬನ್ನಿ. ಚಿನ್ನಿ, ನಾನು ಬಂದೆ, ನಂಗೂ ಊಟ. ಬೇಡ, ಅಲ್ಲೇ ಇರಿ. ಹೋಗಿ ಊಟ ಮಾಡ್ತೀನಿ. ಊರ್ಮಿಳವ್ರ ಕಾಲ. ಹಲೋ, ಹೇಳಿ ಅಮ್ಮ. ಎಲ್ಲಿದ್ಯಾ ರಾಕಿ? ಅಮ್ಮ, ರಿಜಿಸ್ಟರ್ ಆಫೀಸ್ ಕಡೆ ಹೋಗ್ತಾ ಇದ್ದೆ. ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮನೆ ಕಡೆ ಏನಾದ್ರೂ ಬರ್ತೀಯಾ? ಅಮ್ಮ, ರಿಜಿಸ್ಟರ್ ಆಫೀಸ್ಗೆ ಹೋಗಿ ನಾಳೆ ಬರ್ಬೋದಾ? ಇಲ್ಲ, ಆ ಕೆಲ್ಸನ ನಾಳೆ ಮಾಡ್ಕೊ. ಈಗ್ಲೇ ಅರ್ಜೆಂಟಾಗಿ ಮನೆಗ್ ಬಾ. ಸರಿ ಅಮ್ಮ, ಆಯ್ತು, ಬರ್ತೀನಿ. ನಮಸ್ಕಾರ. ನಮಸ್ತೆ. ನೀವೇನಿಲ್ಲಿ? ಅದು ಯಾವ್ದೋ ಮನೆದ ಅಡ್ರೆಸ್ ಕೊಟ್ಬಿಟ್ಟು ಇಲ್ಲಿಗೆ ಹೋಗ್ಬಾ ಅಂತಂದ್ರು, ಅದಕ್ಕೆ ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಾ ಇದ್ದೀರಾ? ಇನ್ ಹೇಗ್ ಹೋಗ್ಲಿ? ಹೌದಲ್ಲ. ಅಚ್ಚರಿ, ನೀವೇನ್ ಈ ಕಡೆ ಹೋಗ್ತಿದ್ದೀರಾ? ಊರ್ಮಿಳವರು ಕಾಲ್ ಮಾಡಿದ್ರು, ಅರ್ಜೆಂಟಾಗಿ ಮಾತಾಡ್ಬೇಕು, ಮನೆಗ್ ಬಾ ಅಂತಂದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್. ಹೌದಾ? ಅಲ್ಲ ರಾಕಿ, ನನ್ನ ಮನೆಯಿಂದ ಅದೆಲ್ಲಿಗೂ ಹೋಗ್ಬಾ ಅಂತ ಕಳ್ಸಿ ಇವ್ರು ನೋಡಿದ್ರೆ ನಿಮ್ಮನ್ನ ಮನೆಗ್ ಬಾ ಅಂತ ಹೇಳ್ತಾ ಇದಾರೆ ಅಂದ್ರೆ ನಿಜವಾದ ಡೀಲು ಅವ್ರದೇ ಏನೋ ಇರುತ್ತೆ ಅಂತ ಅನ್ಸತ್ತೆ. ಅವ್ರು ಕರೆಯೋದೇ ಅದಕ್ಕಲ್ವಾ ಮೇಡಮ್. ಸರಿ ಮೇಡಮ್, ನೀವೆಲ್ಲ ಹೋಗ್ಬೇಕು ಅಲ್ಲಿ ಬಿಟ್ಟು ನಾನು ಹೋಗ್ತೀನಿ. ಏನು ಪರವಾಗಿಲ್ಲ, ನನಗ್ ನಡ್ಕೊಂಡು ಹೋಗೋ ಅಭ್ಯಾಸ ಇದೆ, ನಾನು ಹೋಗಿ ಬರ್ತೀನಿ, ನೀವ್ ಹೊರಡಿ. ಸರಿ ಮೇಡಮ್, ಅಲ್ಲಿಗೆ ಹೋಗಿ ಮಾತಾಡಾದ್ಮೇಲೆ ವಾಪಸ್ ನಿಮಗೆ ಕಾಲ್ ಮಾಡ್ತೀನಿ. ಏನ್ ವಿಷಯ ಅಂತ ನಿಮಗೆ ಕಾಲ್ ಮಾಡಿ ತಿಳಿಸ್ತೀನಿ. ನಾನೇನು ಬರ್ತೀನಿ ಮೇಡಮ್.